ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ರಾಮ ನವಮಿ ದಿವಸ ಯಾವ ಸಮಯದಲ್ಲಿ ಅಂದರೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ಈ ರಾಮ ನವಮಿ ಯಾವ ದಿವಸ ಬಂದಿದೆ, ಹಾಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಆನಂತರ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಈ ವರ್ಷ ರಾಮ ನವಮಿ ಮಾರ್ಚ್ 26 ಹಾಗೆ 27 2 ದಿನಗಳು ಕೂಡ ಆಚರಣೆ ಮಾಡ್ಬೋದು ಅಂತ ಕೆಲವೊಬ್ಬರು ಹೇಳ್ತಾ ಇದ್ರು. ಆದರೆ 27ನೇ ತಾರೀಕು ಆಚರಣೆ ಮಾಡಬೇಕು. ಯಾಕೆ ಅಂದರೆ ಸೂರ್ಯಾವಧಿಯು ಆಗುವಂತಹ ತಿಥಿ ಆವತ್ತಿನ ದಿವಸ ಬಂದಿರೋದ್ರಿಂದ 27ನೇ ತಾರೀಕು ರಾಮ ನವಮಿಯು ಆಚರಣೆ ಮಾಡಬೇಕು ಅಂತ ಇಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ. ಈಗ ಮೊದಲಿಗೆ ರಾಮ ನವಮಿಯ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ನವಮಿ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 26ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27ನೇ ತಾರೀಕು ಶುಕ್ರವಾರದ ದಿವಸ ಬೆಳಗ್ಗೆ 10:05 ಅಂತ್ಯವಾಗುತ್ತೆ. ನಮಗೆ ಸೂರ್ಯ ಉದಯ ಆಗುವಂತಹ ತಿಥಿ ಮಾರ್ಚ್ 26ನೇ ತಾರೀಕು ಬಂದಿಲ್ಲ. ಹಾಗಾಗಿ ನಾವು ಮಾರ್ಚ್ 27ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ತಾ ಇರೋದ್ರಿಂದ ನಾವು ಮಾರ್ಚ್ 27ನೇ ತಾರೀಕು ಶುಕ್ರವಾರ ದಿವಸ ರಾಮ ನವಮಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ರಾಮನವಮಿ ಪೂಜೆ ಸಮಯ ಏನಿದೆ ಅಂದರೆ ರಾಮ ಹುಟ್ಟಿರುವಂತಹ ಸಮಯ ಏನಿದೆ ಅದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಟೈಮಲ್ಲಿ ಶುರುವಾಗುತ್ತೆ. ಆದರೆ ರಾಮನವಮಿ ತಿಥಿ ಆ ಸಮಯದಲ್ಲಿ ಇರೋದಿಲ್ಲ. ಬೆಳಗ್ಗೆ 10:06 ಮುಕ್ತಾಯ ಆಗುತ್ತೆ ನವಮಿ ತಿಥಿ. ಹಾಗಾಗಿ ನಾವು ನವಮಿ ತಿಥಿ ಮುಗಿದ ಮೇಲೆ ಪೂಜೆ ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗುವಂಥ ಮುಂಚೆ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಪೂಜೆಯನ್ನು ಮಾಡ್ಬೋದು. ಇನ್ನು ಶ್ರೇಷ್ಠ ಅಂದರೆ ರಾಮ ಹುಟ್ಟಿದಂಥ ಸಮಯ ಆದ ಅಭಿಜಿತ್ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ. ಅಭಿಜಿತ್ ಮುಹೂರ್ತ ಯಾವ ಸಮಯದಲ್ಲಿ ಅಂತ ಹೇಳೋದಾದರೆ 11:13 ಆರಂಭವಾಗಿ ಮಧ್ಯಾಹ್ನ 1:41 ಕೂಡ ಈ ಅಭಿಜಿತ್ ಮುಹೂರ್ತ ಇರುತ್ತೆ. ಅದರಲ್ಲೂ ತುಂಬ ಶ್ರೇಷ್ಠ ಅಂದರೆ ರಾಮ ಹುಟ್ಟಿದಂಥ ಸರಿಯಾದ ಸಮಯ ಅಂತ ಅಂದರೆ 12:27 ರಾಮ ಹುಟ್ಟಿದ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ಇನ್ನು ಆ ಸಮಯದಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ, ಬೆಳಗ್ಗೆನೇ ನಮಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೋದು ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಸಂಜೆ 5:30ರಿಂದ 7 ಸಮಯ ಏನಿರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದಾಗಿರುತ್ತೆ. ಒಟ್ಟು 3 ಸಮಯವನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ ರಾಮ ಹುಟ್ಟಿದಂಥ ಸಮಯದಲ್ಲಿ ಪೂಜೆ ಮಾಡುವಂಥದ್ದು, ಮಧ್ಯಾಹ್ನ 12:30 ಸಮಯದಲ್ಲಿ, ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಸುಗಳು ಮನೆಗೆ ಬರುವಂಥ ಸಮಯದಲ್ಲಿ ಕೂಡ ನಾವು ರಾಮನ ಪೂಜೆಯನ್ನು ಮಾಡ್ಬೋದು. ಯಾವ ರೀತಿ ಪೂಜೆ ಮಾಡಬೇಕು, ಏನು ನೈವೇದ್ಯ ಇಡಬೇಕು, ದೇವರಿಗೆ ಪ್ರಿಯವಾಗಿರುವಂತಹ ಹೂವು ಯಾವುದು, ರಂಗೋಲಿ ಯಾವುದು, ಹಾಗೆ ಯಾವ ಮಂತ್ರಗಳನ್ನು ಪಠಣೆ ಮಾಡಿ ಆವತ್ತಿನ ದಿವಸ ಏನೆಲ್ಲ ಕೆಲಸಗಳು ನಮಗೆ ಶ್ರೇಯಸ್ಕರ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ. ಯಾರಾದರೂ ಈ ವಿಡಿಯೋನ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟನ್ನು ಕೂಡ ಹಾಕಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.